أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಖುತ್ಬಾಗಳಲ್ಲಿ ಇತ್ತೀಚೆಗೆ ಅಹಜಾಬ್ ಯುದ್ಧದ ಪ್ರಸ್ತಾಪ ನಡೆಯುತ್ತಿತ್ತು. ಅಹಜಾಬ್ ಯುದ್ಧದ ಇನ್ನಷ್ಟು ವಿವರಣೆ ಹೀಗಿದೆ: ಕಂದಕವನ್ನು ಪಾರು ಮಾಡಿಯೂ ಸತ್ಯ ನಿಷೇಧಿಗಳಿಗೆ ಯಾವುದೇ ಯಶಸ್ಸು ಲಭಿಸದೇ ಬಂದಾಗ ಮತ್ತು ಹೀನಾಯ ಸೋಲು ಅನುಭವಿಸಬೇಕಾಗಿ ಬರಬಹುದು ಎಂದು ಕಂಡಾಗ ಎಲ್ಲರೂ ಒಟ್ಟಾಗಿ ಬೆಳಗ್ಗಿನ ಸಮಯದಲ್ಲಿ ದಾಳಿ ನಡೆಸಲು ತೀರ್ಮಾನಿಸಿದರು. ಹೀಗೆ ಬೆಳಿಗ್ಗೆ ಎಲ್ಲರೂ ಸೇರಿ ಕಂದಕವನ್ನು ಸುತ್ತುವರೆದರು. ಕಂದಕವನ್ನು ಪದೇ ಪದೇ ಪಾರು ಮಾಡುವುದರ ಜೊತೆಗೆ ಬಿಲ್ಲುಗಾರಿಕೆಯೂ ನಡೆಯಿತು. ಮುಸ್ಲಿಮರ ಕಡೆಯಿಂದ ಯಾವುದಾದರೂ ರೀತಿಯ ಅಸಡ್ಡೆ ನಡೆಯಲಿಕ್ಕೆ ಸತ್ಯ ನಿಷೇಧಿಗಳು ಕಾಯುತ್ತಿದ್ದರು. ಈ ದಾಳಿಗಳು ಮತ್ತು ಪ್ರಯತ್ನಗಳು ಎಡೆಬಿಟ್ಟು ನಡೆಯುತ್ತಲೇ ಇದ್ದವು. ಇದೇ ವೇಳೆ ತುಫೈಲ್ ಬಿನ್ ನುಅಮಾನ್ ಅಥವಾ ತುಫೈಲ್ ಬಿನ್ ಮಾಲಿಕ್ ಬಿನ್ ನುಅಮಾನ್ ಅನ್ಸಾರಿ ರದಿಯಲ್ಲಾಹು ಅನ್ಹುರನ್ನು ವಹಶಿ ಬಿನ್ ಹರ್ಬ್ ತನ್ನ ಕಿರು ಈಟಿಯಿಂದ ತಿವಿದು ಶಹೀದ್ ಮಾಡಿದನು. ಹಜರತ್ ಸಅದ್ ಬಿನ್ ಮುಆದ್ ರದಿಯಲ್ಲಾಹು ಅನ್ಹುರಿಗೂ ಬಾಣ ತಗುಲಿತು ಮತ್ತು ಅವರು ಗಾಯಗೊಂಡರು. ಇದೇ ಗಾಯದ ಕಾರಣದಿಂದ ಕೆಲವು ದಿನಗಳ ನಂತರ ಅವರು ಹುತಾತ್ಮರಾದರು. ಮುಸ್ಲಿಮರು ಅತಿಯಾಗಿ ಕಾರ್ಯನಿರತರಾಗಿದ್ದ ಕಾರಣದಿಂದ ಮತ್ತು ಅತಿಯಾದ ದಾಳಿಯ ಕಾರಣದಿಂದ ನಮಾಜನ್ನು ಸರಿಯಾದ ಸಮಯದಲ್ಲಿ ನಿರ್ವಹಿಸಲು ಕಷ್ಟವಾದ ದಿನಗಳು ಇದೇ ಆಗಿದ್ದವು. ಆ ದಿನಗಳಲ್ಲಿ ಮುಸ್ಲಿಮರು ನಮಾಜ್ಗಳನ್ನು ಅನುಷ್ಠಿಸುತ್ತಿದ್ದರು, ಆದರೆ ಸತತವಾದ ಭಯ ಮತ್ತು ಚಿಂತೆಯ ಅವಸ್ಥೆಯಲ್ಲಿ ನಮಾಜ್ಗಳನ್ನು ಅನುಷ್ಠಿಸುತ್ತಿದ್ದರು. ಒಮ್ಮೆ ಅಸರಿನ ಸಮಯದಲ್ಲಿ ತೀವ್ರವಾದ ದಾಳಿಯ ಕಾರಣದಿಂದ ಅಸರ್ ನಮಾಜನ್ನು ಕೊನೆಯ ಸಮಯದಲ್ಲಿ ನಿರ್ವಹಿಸಲಾಯಿತು. ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹೇಬ್ ರದಿಯಲ್ಲಾಹು ಅನ್ಹು ಹೇಳುತ್ತಾರೆ, ಅಷ್ಟರ ತನಕ ಸಲಾತುಲ್ ಖೌಫ್ ಎಂದರೆ ಭಯದ ಸ್ಥಿತಿಯಲ್ಲಿ ನಿರ್ವಹಿಸಲ್ಪಡುವ ನಮಾಜಿನ ಬಗ್ಗೆ ದೈವಿಕ ಆದೇಶ ಬಂದಿರಲಿಲ್ಲ. ಸತತವಾದ ಅಪಾಯ ಮತ್ತು ಬಿಡುವಿಲ್ಲದ ಸ್ಥಿತಿಯಲ್ಲಿ ಕೇವಲ ಒಂದು ನಮಾಜ್ ಎಂದರೆ ಅಸರ್ ನಮಾಜನ್ನು ತಡವಾಗಿ ನಿರ್ವಹಿಸಲಾಗಿತ್ತು. ಅದನ್ನು ಮಗ್ರಿಬ್ನೊಂದಿಗೆ ನಿರ್ವಹಿಸಲಾಯಿತು. ಕೆಲವು ವರದಿಗಳ ಪ್ರಕಾರ ಕೇವಲ ಝೊಹರ್ ಮತ್ತು ಅಸರ್ ನಮಾಜ್ಗಳನ್ನು ತಡವಾಗಿ ನಿರ್ವಹಿಸಲಾಗಿತ್ತು ಎಂದು ಹೇಳಲಾಗಿದೆ. ನಮಾಜ್ ನಿಗದಿತ ಸಮಯದಲ್ಲಿ ನಿರ್ವಹಿಸದೇ ಇದ್ದ ಬಗ್ಗೆ ಹಜರತ್ ಮುಸ್ಲಿಹ್ ಮಾವೂದ್ ರದಿಯಲ್ಲಾಹು ಅನ್ಹು ಹೇಳುತ್ತಾರೆ, ಇದರಿಂದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಎಷ್ಟು ದುಃಖವಾಗಿತ್ತು ಎಂದರೆ ಅವರು ಹೀಗೆ ಹೇಳಿದರು: ಅಲ್ಲಾಹನು ಸತ್ಯ ನಿಷೇಧಿಗಳಿಗೆ ಶಿಕ್ಷೆ ನೀಡಲಿ, ಅವರು ನಮ್ಮ ನಮಾಜನ್ನು ಪೋಲು ಮಾಡಿದರು. ಇದರಿಂದ ಮುಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನೈತಿಕ ಗುಣಗಳ ಬಗ್ಗೆ ಆಳವಾದದ್ದೊಂದು ಬೆಳಕು ಬೀರುತ್ತಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಲೋಕದಲ್ಲಿ ಅತ್ಯಂತ ಪ್ರಿಯವಾದ ಸಂಗತಿ ಅಲ್ಲಾಹನ ಆರಾಧನೆಯಾಗಿತ್ತು ಎಂದು ಇದರಿಂದ ತಿಳಿದು ಬರುತ್ತದೆ. ಎಲ್ಲ ನಮಾಜ್ಗಳನ್ನು ರಾತ್ರಿ ಸಮಯದಲ್ಲಿ ಒಟ್ಟಿಗೆ ನಿರ್ವಹಿಸಿದ ಪ್ರಸ್ತಾಪವಿರುವ ಎಲ್ಲ ವರದಿಗಳು ದುರ್ಬಲವೆಂದು
ಸಯ್ಯದನ ಹಜರತ್ ಮಸೀಹ್ ಮಾವೂದ್ ಅಲೈಹಿಸ್ಸಲಾತು ವಸ್ಸಲಾಮರು ಹೇಳಿರುವರು, ಯಾವುದೇ ಪ್ರಬಲವಾದ ಹದೀಸಿನಲ್ಲಿ 4 ನಮಾಜ್ಗಳನ್ನು ಒಟ್ಟಾಗಿ ನಿರ್ವಹಿಸಿದ ಬಗ್ಗೆ ಪ್ರಸ್ತಾಪವಿಲ್ಲವೆಂದು ಅವರು ಹೇಳಿರುವರು. ಒಂದು ನಮಾಜ್ ಎಂದರೆ ಅಸರ್ ನಮಾಜ್ ಸಾಧಾರಣಕ್ಕಿಂತ ಸ್ವಲ್ಪ ತಡವಾಗಿ ನಿರ್ವಹಿಸಲಾಗಿತ್ತು ಎಂದು ಸಹೀಹ್ ಬುಖಾರಿಯ ವ್ಯಾಖ್ಯಾನ ಗ್ರಂಥವಾದ ಫತಹುಲ್ ಬಾರಿಯಲ್ಲಿ ಬರೆಯಲಾಗಿದೆ. ಹಜರತ್ ಜಾಬಿರ್ ಬಿನ್ ಅಬ್ದುಲ್ಲಾಹ್ ರದಿಯಲ್ಲಾಹು ಅನ್ಹು ವರದಿ ಮಾಡುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸೋಮವಾರ, ಮಂಗಳವಾರ ಮತ್ತು ಬುಧವಾರದಂದು ಝೊಹರ್ ಮತ್ತು ಅಸರಿನ ನಡುವಿನ ಸಮಯದಲ್ಲಿ ಬಂದು ತನ್ನ ತೋಳಿನ ಮೇಲೆ ಇದ್ದ ಚಾದರವನ್ನು ನೆಲದಲ್ಲಿ ಇರಿಸಿಕೊಂಡು ಕೈ ಎತ್ತಿ ಶತ್ರು ಸಂಘಗಳ ವಿರುದ್ಧವಾಗಿ ಶಾಪ ಪ್ರಾರ್ಥನೆ ಮಾಡಿದರು. ಜಾಬಿರ್ ರದಿಯಲ್ಲಾಹು ಅನ್ಹು ಹೇಳುತ್ತಾರೆ, ನಾವು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುಖದಲ್ಲಿ ಸಂತೋಷವನ್ನು ಕಂಡೆವು. ಒಂದು ವರದಿಯಲ್ಲಿ ಹೀಗಿದೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ನೀನು ಶತ್ರುಗಳೊಡನೆ ಮುಖಾಮುಖಿಯಾಗಲು ಬಯಸದಿರು, ಅಲ್ಲಾಹನಿಂದ ಸುರಕ್ಷೆಯನ್ನು ಬೇಡು. ಆದರೆ ವಿರೋಧಿಗಳೊಡನೆ ಮುಖಾಮುಖಿಯಾಗಿ ಬಿಟ್ಟರೆ ಸಹನೆದೋರು ಮತ್ತು ಸ್ವರ್ಗ ಖಡ್ಗಗಳ ನೆರಳಿನಡಿಯಲ್ಲಿದೆ ಎಂದು ತಿಳಿ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೀಗೆ ದುಆ ಮಾಡಿದರು, ಹೇ ಅಲ್ಲಾಹ್, ಗ್ರಂಥವನ್ನು ಅವತೀರ್ಣಗೊಳಿಸಿದವನೇ, ವೇಗವಾಗಿ ಲೆಕ್ಕ ತೆಗೆಯುವವನೇ, ನೀನು ಬೇಗನೆ ಶತ್ರು ಸೇನೆಯನ್ನು ಸೋಲಿಸು. ಹೇ ಅಲ್ಲಾಹ್, ನೀನು ಅವರನ್ನು ಪರಾಜಿತಗೊಳಿಸು ಮತ್ತು ಅವರ ವಿರುದ್ಧವಾಗಿ ನಮಗೆ ನೆರವು ನೀಡು. ಬೇರೊಂದು ವರದಿಯಲ್ಲಿ ಈ ಒಂದು ದುಆ ಸಹ ಪ್ರಸ್ತಾಪಿಸಲಾಗಿದೆ, ಹೇ ಅಲ್ಲಾಹ್, ನೀನು ನಮ್ಮೊಂದಿಗೆ ಮಾಡಿರುವ ಒಪ್ಪಂದ ಮತ್ತು ವಾಗ್ದಾನವನ್ನು ಮುಂದಿರಿಸಿಕೊಂಡು ನಾನು ಹೇಳುತ್ತೇನೆ, ನೀನು ಇಷ್ಟಪಡುವುದಾದರೆ ನಿನ್ನ ಆರಾಧನೆ ನಡೆಯದಂತೆ ಮಾಡಬಹುದಾಗಿದೆ. ಅಬೂ ಸঈದ್ ಖುದರಿ ರದಿಯಲ್ಲಾಹು ಅನ್ಹು ವರದಿ ಮಾಡುತ್ತಾರೆ, ನಾವು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ಹೀಗೆ ಹೇಳಿದೆವು, ಯಾ ರಸೂಲಲ್ಲಾಹ್, ಓ ಅಲ್ಲಾಹನ ಪರ್ವಾದಿ ವರ್ಯರೇ, ಯಕೃತ್ತು ಗಂಟಲಿಗೆ ಬಂದು ಬಿಟ್ಟಿದೆ, ನಮಗೆ ಹೇಳಲು ಏನಾದರೂ ಪ್ರಾರ್ಥನೆ ಇದೆಯೇ? ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಇದೆ, ಹೀಗೆ ದುಆ ಮಾಡು, ಹೇ ಅಲ್ಲಾಹ್, ನಮ್ಮ ನ್ಯೂನತೆಗಳನ್ನು ಮರೆಮಾಚು ಮತ್ತು ನಮ್ಮ ಭಯವನ್ನು ದೂರೀಕರಿಸು. ಯುದ್ಧವು ಇದೇ ರೀತಿಯಲ್ಲಿ ತನ್ನ ಔನ್ನತ್ಯಕ್ಕೆ ತಲುಪಿತ್ತು. ಅತ್ತ ಮಕ್ಕಾದ ಕುರೈಶಿಗಳು ಮತ್ತು ಅವರ ಮಿತ್ರ ಪಕ್ಷಗಳು ಈಗ ಸತತವಾದ ಮುತ್ತಿಗೆಯಿಂದ ಬೇಸತ್ತು ಹೋಗಿದ್ದರು. ಆದಷ್ಟು ಬೇಗ ಯಾವುದಾದರೂ ನಿರ್ಣಾಯಕ ದಾಳಿ ನಡೆಸಿ ಮುಸ್ಲಿಮರನ್ನು ಕೊನೆಗೊಳಿಸಲು ಅವರು ಬಯಸುತ್ತಿದ್ದರು. ಸತ್ಯನಿಷೇಧಿಗಳ ಮುಖಂಡರು ಆ ಯೋಜನೆಗಳನ್ನು ಹಣೆಯುತ್ತಿದ್ದರು. ಆದರೆ ಮತ್ತೊಂದೆಡೆ ಅಲ್ಲಾಹನು ಅವರ ಉದ್ದೇಶಗಳನ್ನು ಮಣ್ಣುಪಾಲು ಮಾಡಲು ತೀರ್ಮಾನಿಸಿದ್ದನು. ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹೇಬ್ ರದಿಯಲ್ಲಾಹು ಅನ್ಹು ಹೇಳುತ್ತಾರೆ, ಗತ್ಫಾನ್ ಗೋತ್ರಗಳ ಶಾಖೆಯಾದ ಅಶ್ಜಾಗೆ ಸಂಬಂಧಪಟ್ಟ ಓರ್ವ ವ್ಯಕ್ತಿ ನುঈಮ್ ಬಿನ್ ಮಸ್ಊದ್ ಈ ಯುದ್ಧದಲ್ಲಿ ಮುಸ್ಲಿಮರ ವಿರುದ್ಧದ ಹೋರಾಟದಲ್ಲಿ ಇದ್ದನು. ಆದರೆ ಆ ವ್ಯಕ್ತಿ ಮನಸ್ಸಿನಲ್ಲಿ ಮುಸ್ಲಿಮನಾಗಿದ್ದನು. ಆತನು ಇಸ್ಲಾಂ ಧರ್ಮ ಸ್ವೀಕರಿಸಿದ್ದು ಸತ್ಯ ನಿಷೇಧಿಗಳಿಗೆ ಗೊತ್ತಿರಲಿಲ್ಲ. ಹೀಗೆ ಆತನು ಅದರ ಪ್ರಯೋಜನ ಪಡೆಯುತ್ತಾ ಒಂದು ದಿನ ಮದೀನಕ್ಕೆ ತಲುಪಿದನು ಮತ್ತು ಮೊದಲಾಗಿ ಬನು ಕುರೈಜಾ ಗೋತ್ರದ ಬಳಿಗೆ ಹೋದನು. ನುಆಯ್ಮ್ಗೆ ಬನು ಕುರೈಜಾದ ಮುಖಂಡರೊಂದಿಗೆ ಹಳೆಯ ಗೆಳೆತನವಿದ್ದ ಕಾರಣದಿಂದ ಆತನು ಬನು ಕುರೈಜಾದ ಮುಖಂಡರೊಡನೆ ಹೀಗೆ ಹೇಳಿದನು, ನೀವು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಮೋಸ ಮಾಡಿ ಗತ್ಫಾನ್ ಮತ್ತು ಕುರೈಶಿಯರೊಂದಿಗೆ ಸೇರಿದ್ದು ಸರಿಯಲ್ಲ ಎಂಬುದು ನನ್ನ ಅನಿಸಿಕೆ. ಅವರು ಇಲ್ಲಿ ಕೆಲವು ದಿನಗಳ ಅತಿಥಿಗಳು ಮಾತ್ರವಾಗಿದ್ದಾರೆ. ನೀವಂತೂ ಇಲ್ಲೇ ಇರಬೇಕಾಗಿದೆ. ನೆನಪಿಡಿರಿ, ಕುರೈಶ್ ಮತ್ತು ಗತ್ಫಾನ್ ಗೋತ್ರ ಮರಳಿ ಹೋಗುವಾಗ
ನಿಮ್ಮನ್ನು ಮುಸ್ಲಿಮರ ಬಳಿಯಲ್ಲೇ ಬಿಟ್ಟು ಹೋಗುವರು. ಆದ್ದರಿಂದ ಕನಿಷ್ಠ ಪಕ್ಷ ನೀವು ಹಾಗೆ ಮಾಡಿರಿ. ನಿಮ್ಮೊಂದಿಗೆ ಯಾವುದೇ ಮೋಸ ನಡೆಯದು ಎಂಬುದನ್ನು ಖಾತರಿಪಡಿಸಲು ಕುರೈಶಿ ಮತ್ತು ಗತ್ಫಾನ್ ಗೋತ್ರದ ಕೆಲವು ಜನರನ್ನು ಒತ್ತೆಯಾಳಾಗಿ ನಿಮ್ಮ ಜೊತೆಗೆ ಇರಿಸಿರಿ. ಅನಂತರ ನುಆಯ್ಮ್ ಬಿನ್ ಮಸ್ಊದ್ ಕುರೈಶಿಯರ ಬಳಿಗೆ ಹೋಗಿ ಅವರೊಡನೆ ಹೀಗೆ ಹೇಳಿದನು: ಬನು ಕುರೈಜದ ಜನರು ನಿಮ್ಮ ಕುರಿತು ಭಯಪಡುತ್ತಿದ್ದಾರೆ. ನಿಮ್ಮ ಕೆಲವು ವ್ಯಕ್ತಿಗಳನ್ನು ಅವರ ಬಳಿ ಜಾಮೀನಾಗಿರಿಸಿಕೊಳ್ಳಲು ಅವರು ಬಯಸುತ್ತಿದ್ದಾರೆ. ಆದರೆ ನೀವು ಖಂಡಿತವಾಗಿಯೂ ಅದಕ್ಕೆ ಒಪ್ಪಬೇಡಿರಿ. ಅದೇ ರೀತಿಯಲ್ಲಿ ಆತನು ಬನು ಗತ್ಫಾನ್ ಗೋತ್ರದೊಂದಿಗೂ ಇಂತಹದ್ದೇ ಮಾತುಗಳನ್ನು ಹೇಳಿದನು. ಮುಸ್ಲಿಮರ ಸಂಖ್ಯೆ ಕಡಿಮೆ ಇರುವುದರಿಂದ ಅವರಿಗೆ ಎದುರಿಸಲು ಸಾಧ್ಯವಾಗದಂತೆ ಮಾಡಲು ಮತ್ತು ಹೇಗಾದರೂ ಅವರ ಪಂಕ್ತಿ ಮುರಿದು ಹೋಗುವಂತಾಗಲು ಹಾಗೂ ದಾಳಿ ಮಾಡುವವರು ಸುಲಭವಾಗಿ ಮದೀನಕ್ಕೆ ಪ್ರವೇಶಿಸುವಂತಾಗಲು ಮುಸ್ಲಿಮರ ಮೇಲೆ 4 ಕಡೆಯಿಂದಲೂ ಒಂದೇ ಸಮಯದಲ್ಲಿ ದಾಳಿ ನಡೆಸಲು ಆ ದಿನಗಳಲ್ಲಿ ಕುರೈಶ್ ಮತ್ತು ಗತ್ಫಾನ್ ಯೋಜನೆ ಹಾಕಿದ್ದರು. ಈ ಯೋಜನೆಯ ಪ್ರಕಾರ ಬನು ಕುರೈಜ್ ಗೋತ್ರದವರಿಗೆ ಸಂದೇಶ ತಲುಪಿಸಲಾದಾಗ ಅವರು ಹೀಗೆ ಉತ್ತರಿಸಿದರು: ನಾಳೆ ನಮಗೆ ಸಬ್ಬತ್ ದಿನವಾಗಿದೆ, ಆದ್ದರಿಂದ ನಮಗೆ ಬರಲು ಸಾಧ್ಯವಲ್ಲ. ಅದಲ್ಲದೆ ಎಲ್ಲಿಯ ತನಕ ನೀವು ನಿಮ್ಮ ಕೆಲವು ಜನರನ್ನು ನಮ್ಮ ಬಳಿ ಇರಿಸಿಕೊಳ್ಳುವುದಿಲ್ಲವೋ ಅಲ್ಲಿಯ ತನಕ ನಾವು ಈ ದಾಳಿಯಲ್ಲಿ ಪಾಲ್ಗೊಳ್ಳಲಾರೆವು ಎಂದು ಹೇಳಿದರು. ಹಾಗೆ ನುಆಯ್ಮನ್ ಯೋಜನೆ ಸಫಲವಾಯಿತು. ಉಭಯ ಪಕ್ಷಗಳಲ್ಲೂ ಅಸಮಾಧಾನದ ಸ್ಥಿತಿ ಉಂಟಾಯಿತು. ಬನು ಗತ್ಫಾನ್ ಮತ್ತು ಕುರೈಶಿಯರು ಹೀಗೆ ಸಂದೇಶ ಕಳುಹಿಸಿದರು: ನಾವು ಒತ್ತೆಯಾಳುಗಳನ್ನು ಕೊಡುವುದಿಲ್ಲ, ನೀವು ಬರುವುದಾದರೆ ಹಾಗೆಯೇ ಬನ್ನಿರಿ. ಗತ್ಫಾನ್ ಮತ್ತು ಕುರೈಶಿಯರ ಉದ್ದೇಶ ಸರಿಯಿಲ್ಲ ಎಂದು ಬನು ಕುರೈಜಾ ಗೋತ್ರಕ್ಕೆ ಖಚಿತವಾಯಿತು. ಹೀಗೆ ನುಆಯ್ಮಿನ್ ತಂತ್ರ ಯಶಸ್ವಿಯಾಯಿತು. ಅದು ಅಲ್ಲದೆ ಒಂದು ದಿನ ತೀವ್ರ ಬಿರುಗಾಳಿಯ ರೂಪದಲ್ಲೂ ಅಲ್ಲಾಹನ ವಿಧಿಯು ಮುಸ್ಲಿಮರ ಪರವಾಗಿ ಪ್ರಕಟಗೊಂಡಿತು. ಇದರ ವಿವರಣೆ ಹೀಗಿದೆ: ತೀವ್ರ ಚಳಿಯಿದ್ದು ಒಂದು ರಾತ್ರಿ ಅಲ್ಲಾಹನು ಬಿರುಗಾಳಿಯನ್ನು ಕಳುಹಿಸಿದನು. ಅದು ಸತ್ಯ ನಿಷೇಧಿಗಳ ಮಡಕೆಗಳನ್ನು ಮತ್ತು ಪಾತ್ರೆಗಳನ್ನು ಮೊಗುಚಿ ಹಾಕಿತು. ಈ ಬಿರುಗಾಳಿ ಸತ್ಯ ನಿಷೇಧಿಗಳ ಕಣ್ಣುಗಳನ್ನು ಧೂಳಿನಿಂದ ತುಂಬಿಸಿತು. ಅವರಲ್ಲಿ ದೌರ್ಬಲ್ಯ ಮತ್ತು ಅಂಜುಬುರುಕತನ ಉಂಟಾಯಿತು ಹಾಗೂ ಮುಶ್ರಿಕರು ಪರಾಜಿತಗೊಂಡರು. ಭಯಾನಕವಾದ ಬಿರುಗಾಳಿಯ ಬಗ್ಗೆ ವಿವರಿಸಿದ ನಂತರ ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹೇಬ್ ರದಿಯಲ್ಲಾಹು ಅನ್ಹು ಹೇಳುತ್ತಾರೆ: ದೀರ್ಘವಾದ ಮುತ್ತಿಗೆಯ ಕಷ್ಟತೆಗಳು ಮತ್ತು ಒಗ್ಗಟ್ಟಿನಲ್ಲಿ ಉಂಟಾದ ಪರಸ್ಪರ ಅವಿಶ್ವಾಸದ ಕಹಿ ಅನುಭವಗಳಿಂದ ಮೊದಲೇ ಚಂಚಲಗೊಂಡಿದ್ದ ಮತ್ತು ಸಂಶಯದಿಂದ ಕೂಡಿದ್ದ ಅವಿಶ್ವಾಸಿಗಳ ಹೃದಯಗಳಿಗೆ ಈ ದೃಶ್ಯಗಳಿಂದ ಎಂತಹ ಧಕ್ಕೆ ಉಂಟಾಯಿತು ಎಂದರೆ ಅನಂತರ ಅವರಿಗೆ ಸುಧಾರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಬೆಳಿಗ್ಗೆ ಆಗುವುದಕ್ಕೆ ಮುಂಚಿತವಾಗಿ ಮದೀನಾದ ದಿಗಂತದಲ್ಲಿ ಸತ್ಯ ನಿಷೇಧಿಗಳ ಧೂಳು ಇಲ್ಲವಾಗಿ ಸ್ವಚ್ಛಗೊಂಡಿತು. ಬಿರುಗಾಳಿ ಶಕ್ತಿಗೊಂಡಾಗ ಅಬು ಸುಫಿಯಾನ್ ಆಸುಪಾಸಿನ ಮುಖಂಡರನ್ನು ಕರೆದು ಹೀಗೆ ಹೇಳಿದನು: ನಮ್ಮ ಕಷ್ಟಗಳು ವರ್ಧಿಸುತ್ತಿವೆ. ಈಗ ಇಲ್ಲಿ ಹೆಚ್ಚು ಸಮಯ ನಿಲ್ಲುವುದು ಸಮಂಜಸವಲ್ಲ. ಆದ್ದರಿಂದ ನಾವು ಮರಳಿ ಹೋಗುವುದು ಉತ್ತಮ. ನಾನಂತೂ ಹೋಗುತ್ತಿದ್ದೇನೆ ಎಂದು ಹೇಳುತ್ತಾ ಆತನು ತನ್ನ ಜನರಿಗೆ ಮರಳಿ ಹೋಗಲು ಆದೇಶ ನೀಡಿದನು. ಅನಂತರ ಆತನು ಒಂಟೆಯಲ್ಲಿ ಸವಾರನಾದನು. ಆದರೆ ಗಾಬರಿಯ ಸ್ಥಿತಿ ಹೇಗಿತ್ತು ಎಂದರೆ ಒಂಟೆಯ ಹಗ್ಗವನ್ನು ಬಿಚ್ಚಲು ಸಹ ಆತನು ಮರೆತು ಬಿಟ್ಟನು. ಸವಾರನಾದ ನಂತರ ಒಂಟೆ ಚಲಿಸದೇ ಇದ್ದಾಗ ಆತನಿಗೆ ಅದರ ಬಗ್ಗೆ ಗಮನ ಉಂಟಾಯಿತು. ಆ ವೇಳೆ ಇಕ್ರಿಮ್ ಬಿನ್ ಅಬು ಜಹಲ್ ಸ್ವಲ್ಪ ಕಠಿಣವಾಗಿ ಹೀಗೆ ಹೇಳಿದರು: ಎಲೈ ಅಬು ಸುಫಿಯಾನ್, ನೀನು ಸೇನಾಧಿಪತಿಯಾಗಿ ಇದ್ದುಕೊಂಡು ಸೇನೆಯನ್ನು ಬಿಟ್ಟು ಓಡಿ ಹೋಗುತ್ತಿದ್ದೀಯಾ? ನಿನಗೆ ಅವರ ಬಗ್ಗೆ ಚಿಂತೆಯೇ ಇಲ್ಲ. ಇದರಿಂದ ಅಬು ಸುಫಿಯಾನ್ ಲಜ್ಜಿತನಾದನು ಮತ್ತು ಒಂಟೆ ಮೇಲಿಂದ ಕೆಳಗೆ ಇಳಿದು ಹೀಗೆ ಹೇಳಿದನು: ನಾನು ಹೋಗುವುದಿಲ್ಲ.
ಆದರೆ ನೀವು ಬೇಗನೆ ತಯಾರಾಗಿರಿ. ಅನಂತರ ಇತರ ಗೋತ್ರಗಳು ಸಹ ಹೊರಟು ಹೋಗುತ್ತಿರುವುದರ ಮಾಹಿತಿ ಲಭಿಸುತ್ತಲೇ ಅವರು ಸಹ ಬೇಗನೆ ಮರಳಿ ಹೋಗಲು ತಯಾರಾದರು. ಬನು ಕುರೈಜಾ ಸಹ ತಮ್ಮ ಕೋಟೆಗಳಿಗೆ ಮರಳಿ ಹೋದರು. ಅವರ ಜೊತೆಗೆ ಬನು ನಜೀರಿನ ಸರದಾರ ಹುಯ್ಯಿ ಬಿನ್ ಅಖ್ತಬ್ ಕೂಡ ಅವರ ಕೋಟೆಗಳಿಗೆ ಹೋದನು. ಹಾಗೆ ಬೆಳಗ್ಗೆಯಾಗುವುದಕ್ಕೆ ಮುಂಚೆ ಪೂರ್ತಿ ಮೈದಾನ ಬರಿದಾಯಿತು. ಒಂದು ತಕ್ಷಣದ ಮತ್ತು ಬುದ್ಧಿಯನ್ನು ಬೆರಗುಗೊಳಿಸುವಂತಹ ಬದಲಾವಣೆಯಿಂದ ಮುಸ್ಲಿಮರು ಪರಾಜಯದಿಂದ ಪಾರಾಗಿ ವಿಜಯಿಯಾದರು. ಸತ್ಯ ನಿಷೇಧಿಗಳು ಪರಾಜಿತಗೊಂಡದ್ದಾಗಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಗೊತ್ತಾದಾಗ ಅವರು ಅಲ್ಲಾಹನಿಗೆ ಕೃತಜ್ಞತೆ ಅರ್ಪಿಸಿದರು ಮತ್ತು ಹೀಗೆ ಹೇಳಿದರು, ಇದು ನಮ್ಮ ಯಾವುದೇ ಪ್ರಯತ್ನದ ಫಲವಲ್ಲ, ಬದಲಾಗಿ ಕೇವಲ ಅಲ್ಲಾಹನ ಕೃಪೆಯ ಕಾರಣದಿಂದಾಗಿದೆ. ಅವನು ತನ್ನ ಶಕ್ತಿಯಿಂದ ಅಹಜಾಬರನ್ನು ದಮನಿಸಿದನು. ಅನಂತರ ಸತ್ಯ ನಿಷೇಧಿಗಳು ಪರಾರಿಯಾದ ಸುದ್ದಿ ಮುಸ್ಲಿಮರ ನಡುವೆ ಹರಡಿತು. ಉಳಿದ ವಿವರಣೆ ಮುಂದುವರಿಯುವುದು ಇನ್ಶಾ ಅಲ್ಲಾಹ್. ಲೋಕದ ಇಂದಿನ ಸ್ಥಿತಿಗತಿಗಳ ಕಡೆಗೆ ಗಮನ ಸೆಳೆಯುತ್ತಾ ಹುಜೂರ್ ಹೇಳಿದರು, ನಿಮಗೆ ಗೊತ್ತಿರುವಂತೆ ಲೋಕದ ಸ್ಥಿತಿ ದಿನೇ ದಿನೇ ಕೆಟ್ಟು ಹೋಗುತ್ತಿದೆ. ಲೋಕ ನಾಶದ ಕಡೆಗೆ ಹೋಗುತ್ತಿದೆ. ಅಮೇರಿಕ ಮತ್ತು ಪ್ರಬಲ ಶಕ್ತಿ ರಾಷ್ಟ್ರಗಳು ನ್ಯಾಯ ಪಾಲನೆ ಮಾಡುತ್ತಿಲ್ಲ. ಯುದ್ಧ ವಿಸ್ತಾರಗೊಳ್ಳುತ್ತಿದೆ. ಅಲ್ಲಾಹನು ಅಹಮದಿಯರನ್ನು ಮತ್ತು ಮುಗ್ಧ ಜನರನ್ನು ಅದರ ಭಯಾನಕ ದುಷ್ಪರಿಣಾಮಗಳಿಂದ ರಕ್ಷಿಸಲಿ. ಅದಕ್ಕಾಗಿ ನಾವು ಅಲ್ಲಾಹನೊಂದಿಗೆ ಸಂಬಂಧವನ್ನು ವರ್ಧಿಸಬೇಕು ಮತ್ತು ಪ್ರಾರ್ಥನೆಗಳ ಕಡೆಗೆ ಬಹಳಷ್ಟು ಗಮನ ಹರಿಸಬೇಕು. ಈ ಬಗ್ಗೆ ಪ್ರತಿಯೊಬ್ಬ ಅಹಮದಿ ಶ್ರದ್ಧೆ ವಹಿಸಬೇಕು. ಪಾಕಿಸ್ತಾನದಲ್ಲೂ ಅಹಮದಿಯರ ಸ್ಥಿತಿ ಸಾಕಷ್ಟು ಕೆಟ್ಟು ಹೋಗುತ್ತಿದೆ. ಅವರಿಗಾಗಿಯೂ ದುಆ ಮಾಡಿರಿ. ಬಾಂಗ್ಲಾದೇಶದ ಅಹಮದಿಯರ ಸ್ಥಿತಿಗಾಗಿಯೂ ಪ್ರಾರ್ಥಿಸಿರಿ. ಅವರ ಮೇಲೂ ಬಹಳಷ್ಟು ಕಾಠಿಣ್ಯಗಳು ನಡೆಯುತ್ತಿವೆ. ಅಲ್ಲಾಹನೂ ಎಲ್ಲರ ಮೇಲೂ ಕರುಣೆ ಮತ್ತು ಕೃಪೆ ತೋರಲಿ. Alhamdulillah, alhamdulillah, nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.